ಗಾದೆಗಳ ಬಳಕೆ ಭಾಷಣಕ್ಕೆ ಆಕರ್ಷಣೆ. ಆ, ಮಾತೆ ಮುತ್ತು, ಮಾತೆ ಮೃತ್ಯು. ಈ ಮಾತಿನ ಬಗ್ಗೆನೇ ಎಷ್ಟೊಂದು ಗಾದೆ ಇದೆ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಸುಮಾರು ಸಂದರ್ಭಗಳಿಗೆ, ಬೇರೆ ಬೇರೆ ಸಂದರ್ಭಗಳಿಗೆ ನಮ್ಮ ಗಾದೆಗಳನ್ನು ಬಳಸ್ಕೊಳ್ತೇವೆ. ಅದರಲ್ಲಿಯೂ ಭಾಷಣದಲ್ಲಿ ಆರಂಭದಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ ನಾವು ವಿಷಯಧಾರಿತವಾಗಿ ಬಳಸ್ಕೊಂಡ್ರೆ ಅದಕ್ಕೊಂದು ಅಟ್ರಾಕ್ಷನ್, ಕಳೆ ಬರ್ತದೆ. ನಾನಂತೂ ನಮ್ಮ ಹಿರಿಯರ ಅನುಭವದ ಗುಳಿಗೆಗಳು ಈ ಗಾದೆಗಳು ಅಂತ ಹೇಳ್ತೇನೆ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ? ನೀವು ಆಲೋಚನೆ ಮಾಡಿ. ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ನಮ್ಮ ಸ್ಟೂಡೆಂಟ್ಸು ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಎಂದುಬಿಟ್ಟು ಎಲ್ಲರನ್ನು ಕೇಳೋಣ ಅಂತ ವಿಕಾಸ್ ಅವ್ರಿಗೆ ನಿರೂಪಣೆ ಮಾಡೋ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ವಿಕಾಸ್, ಓವರ್ ಟು ಯು. ನಮಸ್ಕಾರಗಳು ಸರ್. ವೀಕ್ಷಕರೇ ನಮಸ್ಕಾರಗಳು. ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ಗೆ ಈ ಸಂಜೆಯ ಸ್ವಾಗತವನ್ನು ಕೋರ್ತಾ, ನಮಗೆ ಜಯಪ್ರಕಾಶ್ ನಾಗ್ತೇಳಿ ಅವರ ತರಗತಿ ಮಾರ್ಗದರ್ಶನದಲ್ಲಿ ನಮಗೆ ಗಾದೆಗಳ ಬಳಕೆ ಭಾಷಣದ ಆಕರ್ಷಣೆ ಒಂದು ಚರ್ಚಾ ವಿಷಯನ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರಿಗೆಲ್ಲ ಮಾತಾಡಲಿಕ್ಕೆ. ಇವತ್ತಿನ ಇದರಲ್ಲಿ ನಾವು ಯಾವುದೇ ವೇದಿಕೆಗೆ ಹೋಗಿ ಭಾಷಣ ಮಾಡ್ತಾ ಇರುವಾಗ ನಾವು ನೋಡ್ತೀವಿ, ಗಾದೆಗಳನ್ನು ಬಳಕೆ ಮಾಡಿ ವಿಷಯವನ್ನ ಆರಂಭ ಮಾಡ್ತೀವಿ ಅಂತ ಹೇಳ್ಬೋದು. ಯಾವುದೇ ಭಾಷಣದಲ್ಲಿ ಆಕರ್ಷಕವಾಗಿ ಇರಬೇಕು ಅಂತಂದ್ರೆ ಅದು ಒಂದು ಗಾದೆ ಮುಖಾಂತರ ಅದು ಸೂಕ್ತ ಆಗಿದೆ ಅಂತ ಹೇಳ್ಬೋದು. ಅದರ ವಿಚಾರಕ್ಕೆ ನಮ್ಮ ಸ್ನೇಹಿತರಾದ ಶಂಕರ್ ಸರ್ ಮಾತಾಡ್ತಾ ಇದ್ದಾರೆ. ನಮಸ್ಕಾರಗಳು ಸರ್. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಗಾದೆಗಳ ಬಳಕೆ ಭಾಷಣಕ್ಕೆ ಆಕರ್ಷಣೆ. ಇದು ಗಾದೆಗಳು, ಭಾಷಣದಲ್ಲಿ ಗಾದೆಗಳ ಬಳಸೋದು ನಮ್ಮ ಒಂದು ಮಾತಿನ ತೂಕವನ್ನು ಹೆಚ್ಚಿಸ್ತದೆ. ಈ ಗಾದೆಗಳನ್ನ ಬಳಸೋದ್ರಿಂದ, ಗಾದೆಗಳನ್ನ ನಾವು ಸರಿಯಾಗಿ ಬಳಸಿದ್ರೆ ಭಾಷಣವನ್ನ ಅತ್ಯಂತ ಆಕರ್ಷಣೀಯವಾಗಿ ಮಾಡ್ಬೋದು. ಅದು ಸ್ಪಷ್ಟವಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ಅರ್ಥ ಆಗೋ ತರನ ನಾವು ತಿಳಿಸ್ಬೋದು. ಈ ಗಾದೆಗಳು ಏನಾಗಿರ್ತವೆ, ನಮ್ಮ ಒಂದು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿದ್ದಾವೆ. ಅವುಗಳನ್ನ ಸರಿಯಾದ ಸಂದರ್ಭದಲ್ಲಿ ನಮ್ಮ ಭಾಷಣದ ಮಧ್ಯದಲ್ಲಿ ಇರ್ಬೋದು, ಅಗತ್ಯಕ್ಕೆ ಅನುಗುಣವಾಗಿ, ಅಥವಾ ಅಂತ್ಯದಲ್ಲಿ ನಾವು ಅವನ್ನ ಸಮರ್ಪಕವಾಗಿ ಈ ಗಾದೆಗಳನ್ನು ಬಳಸ್ಕೊಳ್ಳೋದ್ರಿಂದ ಅವುಗಳ ಹಿನ್ನೆಲೆ ಬಗ್ಗೆ ಜನಗಳು ಯೋಚನೆ ಮಾಡೋ ತರ ಆಗತ್ತೆ. ಇದು ನಮ್ಮ ಭಾಷಣಕ್ಕೆ ಒಂದು ಸಾಹಿತ್ಯಿಕ ಸೊಗಡು ಮತ್ತೆ ಒಂದು ನೈತಿಕ ಮೌಲ್ಯವನ್ನ ನಮ್ಮ ಭಾಷಣಕ್ಕೆ ತಂದುಕೊಡೋದ್ರಿಂದ ಇದು ನಮ್ಮ ಭಾಷಣವನ್ನ ಆಕರ್ಷಣೆಗೊಳಿಸೋದ್ರ ಜೊತೆಗೆ ಒಂದು ಒಂದು ಉತ್ತಮವಾದ ಮೆರುಗನ್ನ ಕೊಡುತ್ತೆ ಈ ಗಾದೆಗಳ ಬಳಕೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಕೆಲವೊಂದು ಸಂದರ್ಭದಲ್ಲಿ, ಈ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಗಾದೆಗಳನ್ನು ಬಳಸ್ಬೇಕು. ಈಗ ಯಾವುದೋ ಒಂದು ಒಗ್ಗಟ್ಟಿನ ಹೋರಾಟದ ಸಂದರ್ಭದಲ್ಲಿ ಏನು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಆ ಒಂದು ವೇದವಾಕ್ಯದ ಮುಖಾಂತರ, ಗಾದೆ ಅಥವಾ ವೇದವಾಕ್ಯದ ಮುಖಾಂತರ ಅವ್ರನ್ನೆಲ್ಲ ಏನು ನೆರೆದಿರ್ತಕ್ಕಂಥವ್ರು, ಆ ಉದ್ದೇಶ ಏನಿದೆ, ಆ ಉದ್ದೇಶಕ್ಕೆ ಅವ್ರನ್ನೆಲ್ಲ ಒಗ್ಗಟ್ಟಿನಿಂದ ಕರ್ಕೊಂಡು ಹೋಗ್ಲಿಕ್ಕೆ ಆ ಒಂದು ವೇದವಾಕ್ಯ ಅಥವಾ ಗಾದೆ ಸೂಕ್ತ ಆಗತ್ತೆ. ಹಾಗೆ ಈಗ ನಾವು ಯಾವ್ದಾದ್ರು ಒಂದು ವಿದ್ಯೆಯ ಮಹತ್ವ ಇರತಕ್ಕಂಥ ಸಂದರ್ಭದಲ್ಲಿ, ವಿದ್ಯೆಯ ಮಹತ್ವದ ಸಂದರ್ಭದಲ್ಲಿ ಭಾಷಣ ಮಾಡೋ ಸಂದರ್ಭದಲ್ಲಿ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ, ಈ ಒಂದು ಗಾದೆಯನ್ನು ಬಳಸಿದ್ರೆ ಆ ಒಂದು ವಿದ್ಯೆಯ ಘನತೆ ಎಷ್ಟಿದೆ, ಅದ್ರ ತೂಕ ಎಷ್ಟಿದೆ ಅನ್ನೋದನ್ನ ನಾವು ಆ ಗಾದೆ ಮುಖಾಂತರ ಆ ಸಭೆಗೆ ತಿಳಿಸ್ಬೋದು. ಈಗ ನಾವೊಂದು ಸಮಯದ ಬಗ್ಗೆ ಅರಿವು ಮೂಡಿಸೋದಾದ್ರೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅಂದ್ರೆ ಈಗ ಕಳೆದೋಗಿರೋ ಟೈಮ್ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇರೋ ಅನ್ನೋದನ್ನ ಈಗ ಈ ತರ ಒಂದು ಗಾದೆಗಳನ್ನ ಸರಿಯಾಗಿ ಸಮರ್ಪಕವಾಗಿ ಅಗತ್ಯಕ್ಕೆ ಅನುಗುಣವಾಗಿ ಬಳಸ್ಕೊಂಡ್ರೆ ಆ ವೇದಿಕೆ ಮೇಲಿರೋರ್ಗೆ ಅಥವಾ ಏನು ಸಭಿಕರು ಯಾರಿರ್ತಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಟ್ಟದ ಪರಿಣಾಮ ಬೀರ್ಬೋದು ನಮ್ಮ ಭಾಷಣದ ಮುಖಾಂತರ. ಜೊತೆಗೆ ನಮ್ಮ ಭಾಷಣಕ್ಕೆ ಒಂದು ಮೆರುಗು ಬರುತ್ತೆ, ಒಂದು ನೈತಿಕ ಸಂದೇಶವನ್ನು ಕೊಟ್ಟಂಗಾಗತ್ತೆ. ಅದು ಇನ್ನೂ ನಮ್ಮ ಭಾಷಣವನ್ನು ಇನ್ನೂ ಹೆಚ್ಚಿನ ಆಕರ್ಷಣೀಯತೆಗೊಳಿಸುತ್ತೆ, ಪರಿಣಾಮಕಾರಿಯನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ವಂದನೆಗಳು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಯಾಕೆಂದ್ರೆ ವೇದಿಕೆ ಮೇಲೆ ಭಾಷಣ ಮಾಡೋರು, ವೇದಿಕೆ ಮುಂಭಾಗದಲ್ಲಿರುವ ಸಭಿಕರು ಯಾವ ರೀತಿ ಆಲಿಸ್ಬೇಕು, ಅವರು ಭಾಷಣ ಮಾಡೋರು ಹೇಗೆ, ಭಾಷಣಕಾರರು ಪರಿಣಾಮಕಾರಿಯಾಗಿ ವಿದ್ಯೆ ಇಲ್ಲದವನು ವಿವೇಕಿ ಅಲ್ಲ ಅಂತ ದುಡ್ಡೇ ದೊಡ್ಡಪ್ಪ ವಿಚಾರ ಗಾದೆ ಹೇಳುವ ಮುಖಾಂತರ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಮುಂದಿನ ನಮ್ಮ ಸ್ನೇಹಿತರಿದ್ದಾರೆ ನೇತ್ರಾವತಿ ಮೇಡಮ್ ಅವರು, ಅವರೇನ್ ಹೇಳ್ತಾರೆ ಬನ್ನಿ. ನಮಸ್ತೆ ಮೇಡಮ್.
ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಗಾದೆಗಳ ಬಳಕೆ ಭಾಷಣಕ್ಕೆ ಆಕರ್ಷಣೆ ಅಂತ ಹೇಳಿ. ಈಗ ನಾವು ಒಂದು ಯಾವುದೇ ಭಾಷಣ ಮಾಡಬೇಕಾದ್ರೆ ಆರಂಭ, ಮಧ್ಯಮ, ಅಂತ್ಯ ಅಂತ ಮೂರು ಇದು ಮಾಡ್ಕೋತೀವಿ. ಅಂದ್ರೆ ಆರಂಭದಲ್ಲಿ ನಾವು ಏನೇ ಮಾತು ಯಾವುದೇ ಒಂದು ಸಬ್ಜೆಕ್ಟ್ ಕೊಟ್ಟಿರ್ತಾರ ಆ ಮಾತು ಶುರು ಮಾಡುವುದಕ್ಕಿಂತ ಮುಂಚೆ ನಾವು ಒಂದು ಈಗ ಹೂವಿನ ಜೊತೆ ಕಡ್ಡಿಯು ಸುಗಂಧವಾಗುತ್ತದೆ ಅಂತೇಳಿ ಒಂದು ಮಾತು ನಾವು ಆ ವಿಷಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ಹೇಳ್ಕೊಂಡು, ಯಾಕಂದ್ರೆ ಒಳ್ಳೆಯವ್ರ ಜೊತೆ ಒಳ್ಳೆಯ ಸಂಘ ಮಾಡೋದ್ರಿಂದ ಆ ಒಳ್ಳೆಯತನ ನಮ್ಗ ಬರ್ತದ, ಆ ಬರ್ತದ ಅಂತಾನು ಒಂದು ಇದ್ರ ಮುಖಾಂತರ ನಾವು ಹೇಳ್ತೀವಿ. ಯಾಕಂದ್ರ ಈಗ ಯಾವುದೇ ಇಲ್ಲಿ ಭಾಷಣದ ಆರಂಭದಲ್ಲಿ ಗಾದೆ ಬಳಸೋದ್ರಿಂದ ಎಲ್ಲರ ಗಮನ ನಮ್ ಕಡೆ ಬರ್ತೈತಿ. ಯಾಕಂದ್ರೆ ಇವ್ರು ಏನೋ ಹೇಳಕತ್ತಾರ ಅಂತ ಹೇಳಿ ಒಂದು ನಾವು ಗಮನವನ್ನು ಸೆಳಿಬೇಕಾದ್ರೂ ಒಂದು ಗಾದೆ, ಒಂದು ಸಣ್ಣ ಪುಟ್ಟ ಕಥೆಗಳು ಹೇಳೋದ್ರಿಂದನು ಅಲ್ಲಿ ಆಕರ್ಷಣೆ ಆಗ್ಬೋದು ಅಂತ ಹೇಳತ್ತೀನಿ. ಮತ್ತೆ ಮಧ್ಯದಲ್ಲಿ ಈಗ ನಾವು ಒಂದು ವಿಷಯದ ಸರಾಗವಾಗಿ ಹೇಳ್ತಾ ಹೋಗ್ತಿರ್ತೀವಿ. ಆ ಸಂದರ್ಭದಾಗ ನಾವ್ ಏನು ಆಳಾಗಿ ದುಡಿ ಅರಸಾಗಿ ಉಣ್ಣು ಅಂತ ಹೇಳಿ ಒಂದು ಗಾದೆ ಹೇಳ್ಕೊಂಡು ಅದ್ ಹೇಳ್ತಿರ್ತೀವಿ. ಯಾಕಂದ್ರೆ ನಾವು ಯಾವುದೇ ಸಮಯ, ಚಿಕ್ಕ ಸಮಯದಲ್ಲಿ ವಿದ್ಯಾರ್ಥಿ ಜೀವನ ಇರ್ಬೋದು ಅಥವಾ ಯಾವುದೇ ಏಜಿನಲ್ಲಿ ನಾವು ಚೆನ್ನಾಗಿ ಓದ್ಕೊಂಡು ಒಂದ್ ಹಂತಕ್ಕೆ ಬಂದ ಬಳಿಕ ನಾವು ಚೆನ್ನಾಗಿ ದುಡಿಮೆ ಚಾಲು ಆಯ್ತಂದ್ರೆ ಅಲ್ಲಿ ಆರಾಮ ರಾಜ ರೋಷದಿಂದ ಏನು ಕೊರತೆ ಇಲ್ಲಾರದೆ ಆರಾಮವಾಗಿ ಜೀವನ ಕಳಿಬಹುದು. ಅಂದ್ರೆ ಏನೋ ಒಂದ್ ಸಂದರ್ಭ ಹೇಳ್ತಾ ಹೋಗ್ತಿರ್ತೀವಿ ಭಾಷಣದಾಗ. ಅವಾಗ ಆಳಾಗಿ ದುಡಿ ಅರಸಾಗಿ ಉಣ್ಣು ಅಂತ ಹೇಳಿ ಒಂದ್ ಹೇಳೋದ್ರಿಂದ ಅದು ತಲೆಯಾಗ ಉಳಿತೈತ್ರಿ. ಯಾವುದೇ ಅಲ್ಲಿ ಒಂದು ಗಾದೆ ಮಾತು ಹೇಳೋದ್ರಿಂದ ಇಷ್ಟೆಲ್ಲ ದೊಡ್ಡದು ಮಾತು ಹೇಳೋಕ್ಕಿಂತ ಒಂದು ಗಾದೆ ಮಾತಲ್ಲಿ ಹೇಳ್ದೇವ್ ಅಂದ್ರೆ ಅದು ಪ್ರತಿಯೊಬ್ಬರು ಸಭಿಕರ ಏನಾಗ್ತದ ತಲೆಯೊಳಗೆ ಉಳಿತಿರ್ತದ. ಹಂಗ ಅಂತ್ಯದಾಗು ಲಾಸ್ಟ್ ಮುಗಿಸೋ ಟೈಮ್ದಾಗು ನಾವ್ ಏನ್ ಮಾಡ್ಬೇಕು, ಇದೇ ಮತ್ತೊಂದು ಗಾದೆ ಮುಖಾಂತರ ಆ ಸಂದರ್ಭಕ್ಕೆ ತಕ್ಕಂತೆ ನಾವ್ ಹೇಳ್ತಾ ಹೋದ್ರ ಅದು ಎಲ್ಲಾ ಜನರ ಮನಸ್ಸಲ್ಲಿ ಮನನ ಆಗಿ ಹೌದಲ್ಲ ಚೆನ್ನಾಗಿ ಏನೋ ಒಂದು ತಿಳ್ಕೊಳ್ಳೋ ಒಂದು ಪ್ರಯತ್ನ ಅವರಿಗೂ ಅರ್ಥ ಆಗ್ತದ ಅಂತ ಹೇಳಕ್ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ರಿ. ಯಾಕೆಂದ್ರೆ ಭಾಷಣ ದೊಡ್ಡ ವಿವರಣೆ ಕೊಡಬಹುದು. ಭಾಷಣ ಮಾತಾಡುವಾಗ ಚಿಕ್ಕದಾಗಿ ಒಂದು ಸಣ್ಣ ಗಾದೆ ಕೊಡೋದ್ರ ಮುಖಾಂತರ ನೀವು ವೇದಿಕೆಯ ಮೇಲೆ ಭಾಷಣ ಮಾಡೋರು ಸಭಿಕರು ಹೇಗೆ ಕೇಳುಗರಾಗ್ಬೋದು ಅಂತ ಹೇಳ್ತಾ ಚೆನ್ನಾಗಿ ಹೇಳಿದ್ರಿ. ಹಾಗೇನೆ ನಮ್ಮ ಮುಂದಿನ ಸ್ನೇಹಿತರು ಇದಾರ, ಸುದರ್ಶನ್ ಇದ್ದಾರೆ. ಅವರು ಏನ್ ಹೇಳ್ತಾರೆ ಅವರ ಅನಿಸಿಕೆ. ಸುದರ್ಶನ್ ಅವರು ನಮಸ್ತೆ. ನಮಸ್ತೆ, ಎಲ್ರಿಗೂ ನಮಸ್ಕಾರಗಳು. ಆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋ ಮಾತಿದೆ. ಗಾದೆ ಯಾವಾಗ್ಲೂ ಹಿರಿಯರ ಅನುಭವದ ನುಡಿಗಳು. ಹಾಗಾಗಿ ಈ ಗಾದೆಗಳು ಹೇಗೆ ಅಂದ್ರೆ ಆ ನಾ ನಾವ್ ನಮ್ ಅದು ಅನುಭವದಿಂದ ಬಂದಿರೋದ್ರಿಂದ ಯಾವುದೇ ರೀತಿ ಆ ಆಮ್, ಯಾವ್ದೇ ಯಾವುದೇ ರೀತಿ ಪ್ರಾಬ್ಲಮ್ ಅಂದ್ರೆ ತಕ್ಷಣ ಅರ್ಥ ಆಗುತ್ತೆ. ಪ್ರತಿಯೊಬ್ಬರಿಗೂ ತಕ್ಷಣ ಅರ್ಥ ಆಗುತ್ತೆ, ಮತ್ತೆ ಪ್ರತಿಯೊಬ್ಬರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಆ ಆ ಗಾದೆಗಳು ಪ್ರಾಬ್ಲಮ್. ಸಾರಿ. ಓಕೆ ಓಕೆ, ಪರವಾಗಿಲ್ಲ, ಮಾತಾಡಿ ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಮತ್ತೆ ಗಾದೆಗಳು ಆ ನಮಗೆ ಭಾಷಣ ಮಾತಾಡುವಾಗ ಟೈಮ್ ಅನ್ನ ಕೂಡ ಉಳಿಸುತ್ತೆ. ಟೈಮ್ ಹೇಗೆ ಅಂದ್ರೆ ನಾವು ಈಗ ಬಹಳಷ್ಟು 4-5 ಲೈನ್ ಗಳನ್ನ ಹೇಳೋದ್ರ ಬದಲು ಆ ಒಂದು ಲೈನ್ ಅಲ್ಲಿ ಜನಗಳಿಗೆ ತಕ್ಷಣ ಅರ್ಥ ಮಾಡಿಸ್ಬಿಡ್ಬಹುದು. ಮತ್ತೆ ಇನ್ನು ಕೆಲವೊಮ್ಮೆ ಹೇಗೆ ಅಂದ್ರೆ ಗಾದೆಗಳು ಹಿರಿಯರ ನುಡಿ ಆಗಿರೋದ್ರಿಂದ ಅವರ ಓಕೆ, ಒಳ್ಳೇದು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಮಾತುಗಾರಿಕೆ ಕೌಶಲ್ಯ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಹೇಳಲಿಕ್ಕೆ ಹೊರಟಿದ್ದೀರಾ ಅಂತ ಅನ್ಸುತ್ತೆ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಒಂದು ಗಾದೆ ಮುಖಾಂತರ ವೇದಿಕೆ ಮೇಲೆ ನಮ್ಮ ಸಭಿಕರಿಗೆ ತುಂಬಾ ಸಿಂಪಲ್ ಆಗಿ ಹೇಳ್ಕೊಂಡು ಭಾಷಣ ಮುಗಿಸ್ಬೋದು. ಭಾಷಣ ಮುಗಿಸುವಾಗಲೂ ಒಂದು ಗಾದೆ ಮುಖಾಂತರನು ಸಂದೇಶ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅಂತ ಹೇಳ್ತಾ ನಮ್ಮ ಈ ಜಯಪ್ರಕಾಶ್ ನಾಗ್ತೇಳಿ ಅವರ ಚರ್ಚಾ ವಿಷಯದಲ್ಲಿ ನಮ್ಮ ಸ್ನೇಹಿತರು ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗೇನೆ ನಮ್ಮ ವೀಕ್ಷಕರೇ ಏನಾದರೂ ನೀವು ಕಾಮೆಂಟ್ ಮಾಡೋ ಮುಖಾಂತರ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ ಅಂತ ಹೇಳ್ತಾ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.